ನಮಸ್ಕಾರ. ದೈವ ಮಾಹಿತಿ ಚಾನಲ್ಗೆ ಸ್ವಾಗತ. ಮನೆಯಲ್ಲಿ ದಿನನಿತ್ಯ ಈ ರೀತಿಯಲ್ಲಿ ಸುಲಭವಾಗಿ ಗಣಪತಿ ಪೂಜಾ ವಿಧಾನವನ್ನು ಪಾಲಿಸುವುದರಿಂದ ನಿಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ದೊರಕಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಕ್ಕಿ ಗಣಪತಿಯ ಅನುಗ್ರಹ ನಿಮಗೆ ದೊರಕಲಿದೆ. ಈ ಪೂಜೆಯನ್ನು ಎಲ್ಲರೂ ಸಹ ಸುಲಭವಾಗಿ ಮಾಡಬಹುದು. ಸಮಯವಿಲ್ಲದಿದ್ದರೂ ಕೂಡ ಪ್ರತಿನಿತ್ಯ ಈ ಚಿಕ್ಕ ಕೆಲಸವನ್ನು ಮಾಡಿ ಮನೆಯಿಂದ ಹೊರಗಡೆ ಹೋಗುವುದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವ ವಿಘ್ನವೂ ಇಲ್ಲದೆ ನಿಮ್ಮ ದಿನ ಚೆನ್ನಾಗಿ ಸಾಗುತ್ತೆ. ಆ ಪೂಜೆಯನ್ನು ತಿಳಿದುಕೊಳ್ಳುವ ಮುಂಚೆ ನೀವಿನ್ನು ನಮ್ಮ ದೈವ ಮಾಹಿತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನೀಡುವಂತಹ ಎಲ್ಲ ರೀತಿಯ ಮಾಹಿತಿಗಳು ನಿಮ್ಮ ಮೊಬೈಲಿಗೆ ಬರುತ್ತದೆ. ಗಣಪನಿಗೆ ಪೂಜೆ ಮಾಡುವಾಗ ಈ ಅರಿಶಿಣದ ಕೇರುವ ಮಾಲೆಯನ್ನು ಧರಿಸಿ ಪೂಜೆ ಮಾಡಬೇಕು. ಅರಿಶಿಣದ ಈ ಕೇರುವ ಮಾಲೆ ಮಹಾಗಣಪತಿಗೆ ಅತ್ಯಂತ ಪ್ರೀತಿ ಪಾತ್ರ. ಅರಿಶಿಣ ಪಾರ್ವತಿ ದೇವಿಗೆ ಸಂಕೇತ. ಪಾರ್ವತಿ ದೇವಿಯ ಪ್ರಿಯ ಪುತ್ರ ಗಣಪತಿಯಾದುದರಿಂದ ಗಣಪತಿಗೂ ಅರಿಶಿಣವೆಂದರೆ ತುಂಬ ಪ್ರೀತಿ. ಗಣಪತಿಯನ್ನು ಪೂಜಿಸುವಾಗ ಕೇರುವ ಮಾಲೆಯ ಕೈಯಲ್ಲಿ ಧರಿಸಿ ಓಂ ಗ್ಲೌಂ ಗಣಪತಿಯೇ ನಮಃ ಎಂದು ಜಪಿಸಿದ್ದಲ್ಲಿ ಮಹಾಗಣಪತಿಯ ಅನುಗ್ರಹದ ಜೊತೆಗೆ ಶಕ್ತಿ ಸ್ವರೂಪಿಣಿಯಾದ ಗೌರಿಯ ಕೃಪೆ ಕಟಾಕ್ಷಗಳು ನಿಮಗೆ ಲಭಿಸುತ್ತದೆ. ದಿನವೂ ಕೇರುವ ಮಾಲೆಯಿಂದ ಜಪ ಮಾಡಿದರೆ ಸರ್ವ ಕಾರ್ಯ ಗೆಲುವು ನಿಮಗೆ ದೊರಕುತ್ತದೆ. ಹಾಗೆ ನೀವು ಕೇರುವ ಮಾಲೆಯನ್ನು ಜಪದ ತರುವಾಯ ಪೂಜಾ ಮಂದಿರದಲ್ಲೇ ಆ ದೈವ ಸನ್ನಿಧಿಯಲ್ಲೇ ಇರಿಸಬೇಕು. ಹಾಗೆ ಪವಿತ್ರತೆಗೆ ಸ್ವಚ್ಛತೆಗೆ ಶಕ್ತಿ ಚಿಹ್ನೆಯಾದ ಕೇರುವ ಮಾಲೆ ಮನೆಯಲ್ಲೇ ಇದ್ದಲ್ಲಿ ಗಣಪತಿಯ ಜೊತೆ ಪಾರ್ವತಿ ಪರಮೇಶ್ವರರು ನಮ್ಮ ಮನೆಯಲ್ಲೇ ನೆಲೆ ನಿಂತಂತೆ ಎಂದು ಗ್ರಹಿಸುತ್ತದೆ. ಕೇರುವ ಮಾಲೆಯಿಂದ ಜಪಿಸುವ ಕ್ರಿಯೆಯನ್ನು ಅಕ್ಷಯ ತದಿಗೆ ಎಂದು ಆರಂಭಿಸುವುದು ಉತ್ತಮ. ಹಾಗೆ ಕೇರುವ ಮಾಲೆಯನ್ನು ದಿನನಿತ್ಯ ನೀರಿನಲ್ಲಿ ಮುಳುಗಿಸಿ ಶುದ್ಧಿ ಮಾಡದೆ ದಿನವೂ ಜಪಕ್ಕೆ ಬಳಸುವ ಮುನ್ನ ಸಂಕಲ್ಪ ಮಾಡಿ ಮಂತ್ರೋದಕವನ್ನು ಕೇರುವ ಮಾಲೆಯ ಮೇಲೆ ಸ್ವಲ್ಪವಾಗಿ ಸಿಂಪಡಿಸಬೇಕು. ಆಗ ಮಾಲೆಯ ಮೆರುಗುಗಳು ಕಡಿಮೆಯಾಗುವುದಿಲ್ಲ. ನವಗ್ರಹಗಳಲ್ಲಿ ಪರಿಚಯ ಗ್ರಹವು ಗುರು. ಜ್ಯೋತಿಷ್ಯ ಪರಿಭಾಷೆಯಲ್ಲಿ ಈ ಗ್ರಹ ದೇವತೆಯನ್ನು ಬ್ರಹ್ಮಸ್ಪತಿ ಅಂತ ಕರೆಯಲಾಗಿದೆ. ದೇವತರ ಆಚಾರ್ಯನಾದ ಬ್ರಹ್ಮಸ್ಪತಿ ಹೆಸರಿನಲ್ಲಿ ವಿರಾಜಮಾನವಾಗುತ್ತಿರುವ ಗ್ರಹವಿದು. ಈ ಗ್ರಹ ಸಿರಿ ಸಂಪತ್ತುಗಳಿಗೆ ಆರೋಗ್ಯ ಖ್ಯಾತಿಗೆ ಗ್ರಹಾಧಿಪತಿಯಾಗಿದೆ. ಹಾಗೆ ಗುರುವಿನ ಜಪಕ್ಕೆ ಕೂರುವಾಗ ಈ ಮಂತ್ರವನ್ನು ಪಠಿಸಬೇಕು. ಮಂತ್ರ: ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುವೇ ಪರಬ್ರಹ್ಮವೆಂದಿದ್ದಾರೆ. ಆ ತರಹದ ಪರಬ್ರಹ್ಮವೇ ಮಹಾಗಣಪತಿ. ಅಂತ ಮಹಾಗಣಪತಿ ಪೂಜೆ ಮತ್ತು ಜಪಕ್ಕೆ ಶ್ರೇಷ್ಠವಾದದ್ದು ಕೇರುವ ಮಾಲೆ. ಆದುದರಿಂದಲೇ ಗುರುಗ್ರಹದ ಅನುಗ್ರಹ ಪಡೆಯಲು ಕೇರುವ ಮಾಲೆಯಿಂದ ಗುರು ಮಂತ್ರವನ್ನು ಜಪಿಸಿದರೆ ಅದ್ಭುತ ಫಲಿತಾಂಶಗಳು ಸಿಗುತ್ತದೆ. ಹಾಗೆ ಮೊದಲಿಗೆ ಕೇರುವ ಮಾಲೆಯನ್ನು ಧರಿಸಿ ಮಹಾಗಣಪತಿಯನ್ನು ಮನದಲ್ಲೇ ಧ್ಯಾನಿಸಿ ಓಂ ಗಂ ಗಣಪತಿಯೇ ನಮಃ ಮಹಾಮಂತ್ರವನ್ನು 108 ಬಾರಿ ಜಪಿಸಿ ನಂತರ ಗುರುವನ್ನು ಮನದಲ್ಲೇ ಧ್ಯಾನಿಸುತ್ತಾ ಈ ಕೆಳಗಿನ ಮಂತ್ರವನ್ನು ಕನಿಷ್ಠ 108 ಸತಿ ಜಪಿಸಬೇಕು. ಗಣಪತಿ ಪೂಜೆ ಮಾಡುವಾಗ ಗುರು ಮಂತ್ರವನ್ನು ಪಠಿಸಬೇಕು. ಮಂತ್ರ: ದೇವನಾಂಚ ಋಷೀನಾಂಚ ಗುರುಕಾಂಚನ ಸನ್ನಿಭಂ ಬುದ್ಧಿಮಂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿ. ಈ ಮಂತ್ರವನ್ನು ಒಂದು ದಿನದಲ್ಲಾಗಲಿ ಅಥವಾ ವಾರದೊಳಗಾಗಲಿ ನಿಯಮಿತವಾಗಿ ದಿನಕ್ಕೆ ಇಷ್ಟು ಅಂತ ಹೇಳಿ ಒಟ್ಟಿಗೆ 16,000 ಬಾರಿ ಮೇಲಿನ ಮಂತ್ರವನ್ನು ಜಪಿಸಿ ಮಂತ್ರ ಜಪ ಪೂರ್ತಿಯಾದ ದಿನ 1/4 kg ಕಡಲೆಯನ್ನು ದಾನ ನೀಡಿದಲ್ಲಿ ಅಡ್ಡಿ ಆತಂಕ ತೊಲಗಿ ಅಭಿವೃದ್ಧಿ ಹೊಂದಲಾಗುತ್ತದೆ. ಹಾಗೆ ಲಾಯರ್ಸ್, ವ್ಯಾಪಾರಿಗಳು, ಲೇಖಕರು, ಉದ್ಯೋಗಸ್ಥರು ವಿಶೇಷ ಫಲಿತಾಂಶಗಳನ್ನು ಪಡೆದಿದ್ದಾರೆ. ಅವಿವಾಹಿತರು ಮತ್ತು ಕನ್ಯೆಯರ ಮದುವೆ ಪ್ರಯತ್ನಗಳು ಈಡೇರುತ್ತದೆ. ಗುರು ಮಂತ್ರದ ಜಪ ದಿನವೂ ಮಾಡೋದು ಶುಭವಾಗುತ್ತದೆ.
ಇಂತಹ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ದೈವ ಮಾಹಿತಿ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.